ಹೆಲೋ ಗಾಯ್ಸ್, ನ್ಯೂ ಇಯರ್ ಪಾರ್ಟಿಗೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ ನಾನು ಅಕ್ಕಣ್ಣ ನಮ್ಮ ಫ್ರೆಂಡು ಕೆಲ್ಸಕ್ಕೆ ಹೋದ್ವಿ ಕಂಟ್ರಿ ಕ್ಲಬ್ಬಿಗೆ. ನ್ಯೂ ಇಯರ್ ಪಾರ್ಟಿ ಡೆಕೋರೇಷನ್ ಮಾಡಬೇಕಿತ್ತು. ದಾರಿಲಿ ನಾವೊಂದು ಕುದುರೆ ನೋಡಿದ್ವಿ. ಅಲ್ಲಿಂದ ಸೀದಾ ನಾವು ಕಂಟ್ರಿ ಕ್ಲಬ್ಬಿಗೆ ಜಾಯ್ನ್ ಆದ್ವಿ, ಎಂಟ್ರಿ ಆದ್ವಿ. ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ಸೀದಾ ಆ ಕಡೆ ಈ ಕಡೆ ಐಟಮ್ ಎಲ್ಲ ನೋಡಿಕೊಂಡು ಮತ್ತೆ ನಾನು ಮೇಲೆ ಹತ್ತಿ ಪಟಾಕಿನೆಲ್ಲ ಸೆಟ್ ಮಾಡ್ಕೊತಾ ಇದ್ದೆ. ಪಟಾಕಿನೆಲ್ಲ ಸೆಟ್ ಮಾಡಿಕೊಂಡು ಸೀದಾ ಕೆಳಗಿಳಿದ್ವಿ. ಹೊಟ್ಟೆ ತುಂಬ ಹಸ್ತಿತ್ತು ಅಂತೇಳಿ ಅಣ್ಣಂಗೆ ಬಿರಿಯಾನಿ ತರ್ಸಕ್ಕೆ ಹೇಳಿದ್ವಿ. ಬಿರಿಯಾನಿ ತಿಂದ್ಕೊಂಡು ಸ್ಟೇಜ್ ಕಡೆ ಹೊರಟ್ವಿ. ಸ್ವಲ್ಪ ಕಾಲು ಇಳಿತ ಹಂಗೆ ನಾವು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಸ್ಟೇಜ್ ಫ್ರಂಟಲ್ಲಿ ಕೆಲಸ ಇದ್ದಿದ್ದು, ನಾವು ಸ್ಟೇಜ್ ಮುಂದೆ ಇರಬೇಕಾಗಿತ್ತು. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಗಣಪತಿ ದೇವ್ರನ್ನ ನೆನೆಸ್ಕೊಂತ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ವಾಯ್ಸ್ ಚೆಕ್ ಮಾಡೋಕ್ಕೆ ಅಂತ ಒಬ್ಬರು ಬಂದರು, ಚೆಕ್ ಮಾಡ್ಕೊಂಡು ಹೋದರು. ಸೀದಾ ಮೇನ್ ಗೆಸ್ಟ್ ಒಬ್ಬರು ಬಂದರು. ಅವ್ರ ಎಂಟ್ರಿಗೆ ಡ್ಯಾನ್ಸಸ್ ಎಲ್ಲ ರೆಡಿಯಾಗಿದ್ದರು. ಆ ಗೆಸ್ಟ್ ಯಾರು ಅಂತ ನಿಮಗೆ ಗೊತ್ತಾಗಿದ್ರೆ ಕಮೆಂಟ್ ಹಾಕಿ. ನಿಮಗೇನಾದರೂ ಪ್ರೋಗ್ರಾಮ್ ಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಕಿರ್ತೀನಿ, ಹೋಗಿ ಚಾನಲ್ ಚೆಕ್ ಮಾಡಿ ಅವ್ರದ್ದು. ಜೊತೆ ಇನ್ನೊಬ್ಬರು ಸಿಂಗರ್ ಬಂದರು, ಅವ್ರು ಸ್ಟಾರ್ಟ್ ಮಾಡಿಬಿಟ್ರು ಹಾಡು ಹೇಳೋಕ್ಕೆ. ಕಾನ್ಸರ್ಟ್ ಫುಲ್ಲು ಎಂಜಾಯ್ ಆಗಿರಲಿ ಅಂತೇಳಿ ಪೇಪರ್ ಪ್ಲಾಸ್ಟರು, ಸ್ಮೋಕು ಮತ್ತು ಫೈರ್ನ ಆನ್ ಮಾಡ್ತಾಯಿದ್ವಿ. ಆವಾಗವಾಗ ಅಲ್ಲಿ ಡಿ ಜೆ ಸೌಂಡಿಗೆ ಮಾತಾಡೋಕ್ಕೆ ಕಷ್ಟ ಆಯಿತು, ಸೊ ವಾಕಿ ಟಾಕಿ ಯೂಸ್ ಮಾಡಬೇಕಾಯಿತು. ಅಪ್ಪು ಅವ್ರ ಸಾಂಗ್ ಹಾಕಿದ್ರು, ಸೊ ಎಲ್ಲ ಅಲ್ಲಿ ಕ್ರೌಡು ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫೈನಲಿ ಡಿ ಜೆ ಸ್ಟಾರ್ಟ್ ಆಯಿತು. ನಾನು ಪೇಪರ್ ಬ್ಲಾಸ್ಟರ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮಗೆ ಫುಲ್ಲು ಜೋಶ್ ಬಂದು ನಾವು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಡ್ಯಾನ್ಸ್ ಹೆಂಗಿತ್ತು ಅಂದರೆ ಯಾರಿಗೂ ಹೇಳೋಕ್ಕೆ ಆಗಬಾರ್ದು, ಅಷ್ಟು ಕೆಟ್ಟದಾಗಿತ್ತು ಫ್ರೆಂಡ್ಸ್. ಆಮೇಲೆ ಟೈಮ್ ಆಯಿತು ಅಂತೇಳಿ ಫೋನ್ ಮಾಡಿದ್ರು. ಎಲ್ಲ ಲೋಡ್ ಮಾಡಬೇಕಿತ್ತು ಐಟಮ್ಸ್ನೆಲ್ಲ. ಬಿಚ್ಚಕ್ಕೆ ಬಂದಿದ್ದೀವಿ ಗಾಯ್ಸ್, ತಲೆ ಕೆಟ್ಟು 12 ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.